ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚರಣ್. ಸೊ ಇವತ್ತೊಂದು ಟಾಪಿಕ್ ಬಂದರೆ ಒಂದು ಅದ್ಭುತವಾದ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದ ಸಂಗತಿ ವಿಷಯನ ಇವತ್ತು ತಿಳಿಸೋಣ ಅಂತ ಬಂದಿದ್ದೀನಿ. ತುಂಬ ಅದ್ಭುತವಾಗಿ ನನಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ರಿಗೆಲ್ರಿಗೂ ಧನ್ಯವಾದ ತಿಳಿಸ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗುತ್ತೆ. ಸೊ ಏನಪ್ಪ ಇವತ್ತಿನ ವಿಷಯ ಅಂದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ನಮಗೆಲ್ಲ ಗೊತ್ತಿದೆ. ಅದನ್ನು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಲೂ ಕರೀತಾರೆ. ಬಟ್ ಯಾರು ಬಂದು ನಿಮಗೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗಾ ಅಂತ ಕೇಳಿದ ತಕ್ಷಣ ಇಲ್ಲ ಇದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲ, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಅದ್ರ ಬಗ್ಗೆ ಹೆಮ್ಮೆ ಇಲ್ಲ. ಬಟ್ ಆ್ಯಕ್ಚುಲಿ ಇದು ಮಲ್ಟಿ ಲೆವೆಲಲ್ಲಿ ಪ್ರಾಡಕ್ಟು ಡಿಸ್ಟ್ರಿಬ್ಯೂಟ್ ಆಗಿ ಮಲ್ಟಿ ಲೆವೆಲಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟ್ರಿಗೆ ಕಮಿಷನ್ ಕೊಡುವಂಥ ಪದ್ಧತಿ. ಆದ್ದರಿಂದ ನೀವು ಹೆಮ್ಮೆಯಿಂದ ಹೇಳಿ ನಾವು ಮಲ್ಟಿ ಲೆವೆಲ್ ಮಾರ್ಕೆಟಿಂಗಲ್ಲಿದ್ದೀವಿ, ಅಥವಾ ಈಗ ಮಾಡರ್ನಾಗಿ ಯೂಸ್ ಮಾಡ್ತಿರೋ ವರ್ಡ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿದ್ದೀವಿ, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಮಗೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಭಾರತಕ್ಕೆ ಕಾಲಿಟ್ಟು ಒಂದು 25 ವರ್ಷಗಳಾಗ್ತಾ ಬಂತು. ಸೊ 25 ವರ್ಷಗಳಿಂದ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋ ರೀತಿನ, ಅದನ್ನೇ ಈಗಲೂ ಸೇಮ್ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ನಾನು ಈ ಇಂಡಸ್ಟ್ರಿಗೆ ಬಂದು 2 ವರ್ಷ ಆಯಿತು. ಸೊ 2 ವರ್ಷ ಆ್ಯಸ್ ಎ MBA. ಸೊ ನನಗೆ ಯಾವಾಗಲೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಬಿಸ್ನೆಸ್ ಬಗ್ಗೆ ಆಳವಾಗಿ ತಿಳ್ಕೊಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಯಾವಾಗಲೂ ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಇರೋದ್ರಿಂದ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಪ್ರತಿಯೊಂದು ಇಂಡಸ್ಟ್ರಿ ಟೆಕ್ನಾಲಜಿನ ಅಪ್ಲೈ ಮಾಡಿದೆ, ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಬೆಳೀತಾ ಇದೆ. ಸೊ ಮೊದಲು ನಾವು ಫೋನ್ ಮಾಡಬೇಕಂದ್ರೆ ಎಸ್ಟಿಡಿ ಫೋನ್ ಕಾಲಿಗೆ ಹೋಗ್ತಿದ್ವಿ, ಆದರೆ ಈಗ ಫೋನ್ ಯಾವ ರೀತಿ ಮಾಡ್ತಿದ್ವಿ ಅಂತ ನಮಗೆಲ್ಲ ಗೊತ್ತಿದೆ. ಮೊದಲು ಒಂದು ಕಾರ್ನ ಬುಕ್ ಮಾಡಬೇಕಂದ್ರೆ ಯಾವ ರೀತಿ, ಕ್ಯಾಬ್ನ ಬುಕ್ ಮಾಡಬೇಕಂದ್ರೆ ಯಾವ ರೀತಿ ಇತ್ತು ಗೊತ್ತಿದೆ. ಇವತ್ತು ಆನ್ಲೈನಲ್ಲಿ ಎಲ್ಲ ನಡೀತಿದೆ. ಸೊ ಟೆಕ್ನಾಲಜಿನ ಬಳಸಿ ಪ್ರತಿಯೊಂದು ಇಂಡಸ್ಟ್ರಿನೂ ಮುಂದುವರೆದಿದೆ. ಆದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ ಟೆಕ್ನಾಲಜಿ ಅನ್ನೋದನ್ನು ಬಳಸ್ತೇನೆ ಮೊದಲು ಏನು ಪ್ರಾಕ್ಟೀಸ್ ಮಾಡಿದ್ರು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದೆ. ಆದ ಕಾರಣದಿಂದ ಸೊ 25 ವರ್ಷ ಆದರೂ ಭಾರತದ ಪಾಪ್ಯುಲೇಷನ್ 130 ಕೋಟಿ ಆದ್ರೂ ನಮ್ಮ ಟರ್ನ್ ಓವರ್ ಇವತ್ತೂ 18,000 ಕೋಟಿ ದಾಟಿಲ್ಲ. ಸೊ ಒಂದು ಡೇಟಾ ಹೇಳುತ್ತೆ 10 ಕೋಟಿ ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಅಂತ. ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ ಜೊತೆ ಅಸೋಸಿಯೇಟ್ ಆಗಿರ್ತಾರೆ 10 ಕೋಟಿ ಜನ. ಅದರಲ್ಲಿ ಕೇವಲ 54 ಲಕ್ಷ ಜನ ಮಾತ್ರ ಆ್ಯಕ್ಟಿವ್ ಯೂಸರ್ಸ್ ಆಗಿದ್ದಾರೆ, ಅಂದರೆ ಆ್ಯಕ್ಟಿವ್ ಆಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಜೊತೆ ಇದ್ದಾರೆ. ಇನ್ನು ಉಳಿದ ವ್ಯಕ್ತಿಗಳು ಅಂದರೆ 9 ಕೋಟಿ ಪ್ಲಸ್ ಜನ, 9 ಕೋಟಿ ಜನ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಹಾಕೊಂಡ್ರೆ, 9 ಕೋಟಿ ಜನ ಇವತ್ತು ಇನ್ಆ್ಯಕ್ಟಿವ್ ಆಗಿದ್ದಾರೆ. ಇನ್ಆ್ಯಕ್ಟಿವ್ ಆದರೂ ಪರವಾಗಿಲ್ಲ, ಅವ್ರು ಏನಾಗಿದ್ದಾರೆ ಅಂದರೆ ನೆಗೆಟಿವ್ ಸ್ಪ್ರೆಡ್ಡರ್ ಆಗಿದ್ದಾರೆ. ಹೇಗೆ ಕರೋನಾ ಸ್ಪ್ರೆಡ್ಡರ್ ಇದ್ದಾರೋ ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ನೆಗೆಟಿವ್ ಸ್ಪ್ರೆಡ್ಡರ್ಸ್ ಯಾರಂದರೆ ಈ 9 ಕೋಟಿ ಜನ ಎಲ್ಲಿ ಇದನ್ನು ಬಿಸ್ನೆಸ್ ಅಂತ ತಿಳ್ಕೊಂಡೆ, ಬಿಸ್ನೆಸ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇನೆ, ಹೋಗಿ ಹೊರಗಡೆ ನಾನು ಇದನ್ನು ಮಾಡಿದ್ದೆ, ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ, ಇದು ಚೈನ್ ಮಾರ್ಕೆಟಿಂಗು, ಇದು ನನಗೂ ಅನುಭವ ಆಗಿದೆ, ಇಲ್ಲಿ ಏನೂ ನಡೆಯೋಲ್ಲ ಅನ್ನೋ ಒಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಹೋದರೆ ಹೊರದೇಶಕ್ಕೂ ನಮ್ಮ ದೇಶಕ್ಕೂ ಏನಪ್ಪ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ವ್ಯತ್ಯಾಸ ಅಂದರೆ, ನಿಮಗೆ ಅಮೆರಿಕದ ಪಾಪ್ಯುಲೇಷನ್ ಗೊತ್ತಿದೆ, ಹಾಗೂ ಟರ್ನ್ ಓವರ್ ಸಹ ಗೊತ್ತಿದೆ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಷ್ಟು ದೊಡ್ಡ ಮಟ್ಟದ ಲಕ್ಷಾಂತರ ಕೋಟಿ ಟರ್ನ್ ಓವರ್ನ ಕೊಡ್ತಾ ಇದೆ. ನಾವಿನ್ನೂ 1000 ಕೋಟಿ ಟರ್ನ್ ಓವರ್ ಇದ್ದೀವಿ. ಮಲೇಷ್ಯಾ ಅಂತ ಸಣ್ಣ ರಾಷ್ಟ್ರದಲ್ಲಿ ಎಷ್ಟೋ 1000 ಕೋಟಿ ಟರ್ನ್ ಓವರ್ ನಡೀತಿದೆ. ಚೈನಾದಲ್ಲಾಗಲಿ ಅಥವಾ ಜರ್ಮನಿಲಿ ಆಗಲಿ, ಸೊ ಎಲ್ಲ ಕಡೆನೂ ಅಷ್ಟೇ ಅದ್ಭುತವಾದ ಒಂದು ಟರ್ನ್ ಓವರ್ ಕೊಡ್ತಾರಂಥ ಇಂಡಸ್ಟ್ರಿ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಆದರೆ ಭಾರತದಲ್ಲಿ ನಮಗೆಲ್ಲ ಗೊತ್ತಿರೋಂಗೆ ಫಿಕ್ಕಿ, KPMG ಒಂದು ಒನ್ ಆಫ್ ದಿ ಬೆಸ್ಟ್ ಆಡಿಟಿಂಗ್ ಕಂಪ್ನಿ KPMG ಹಾಗೂ ಫಿಕ್ಕಿ, ಒಂದು ಇಂಡಿಯನ್ ಗೌರ್ಮೆಂಟ್ ಸಂಸ್ಥೆ ಆದ ಫಿಕ್ಕಿ ಆಡಿಟಿಂಗ್ ಮಾಡಿ ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದೆ. 2025ಕ್ಕೆ 65,000 ಕೋಟಿ ಟರ್ನ್ ಓವರ್ ಆಗುತ್ತೆ ಒಂದು ವೆಲ್ನೆಸ್ ಫೀಲ್ಡಲ್ಲಿ. ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಒಂದು ಡೇಟಾ. ಆದರೆ ಇವತ್ತು ನಾವು ನಡ್ಕೊಳ್ತಿರೋ ರೀತಿ ನೋಡಿದ್ರೆ 65,000 ಕೋಟಿ ಟರ್ನ್ ಓವರ್ ಆಗುತ್ತಾ? ಯಾಕೆ ಈ ರೀತಿ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಸೊ ಡಿಯರ್ ಆಲ್ ಮೈ ಅಸೋಸಿಯೇಟ್ಸ್, ಅಂದರೆ ನಾನು ಯಾವ ಕಂಪ್ನಿನೂ ರೆಪ್ರೆಸೆಂಟ್ ಮಾಡಿ ಹೇಳ್ತಿರೋದ್ರ ಕಾರಣ, ಸೊ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿರುವಂಥ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟ್ರಿಗೆ ನಾನು ನಿಮಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಪರ್ಸ್ನಲ್ ಪ್ರೊಡಕ್ಟಿವಿಟಿ ಬಗ್ಗೆ ಗಮನ ಕೊಟ್ಟಿದ್ದೀರಾ? ಪರ್ಸ್ನಲ್ ಪ್ರೊಡಕ್ಟಿವಿಟಿ ಅಂದರೆ ಏನು ಅಂತ ಗೊತ್ತಿರಾ? ಸೊ ಇದು ಏನು ಫಸ್ಟು ಈ ಬಿಸ್ನೆಸ್ನ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ಳಿ. ಇದೊಂದು ಡಿಸ್ಟ್ರಿಬ್ಯೂಷನ್ ಮೆಥಡಾಲಜಿ. ಒಂದು ಟ್ರೆಡಿಷನಲ್ ವೇಯಲ್ಲಿ ಒಂದು ಸೂಪರ್ ಸ್ಟಾಕಿಸ್ಟು, C&F ಏಜೆಂಟು, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರಿಟೇಲರ್ಸ್ನ ಬಳಸ್ತಾನೆ. ನೇರವಾಗಿ ಒಂದು ಕಸ್ಟಮರ್ಗೆ ತಲುಪಿಸಿ, ಕಸ್ಟಮರ್ನ ಎಜುಕೇಟ್ ಮಾಡಿ, ಕಸ್ಟಮರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ, ಕಸ್ಟಮರ್ ಟು ಕಸ್ಟಮರ್ ಬಿಲ್ಡ್ ಮಾಡುವಂಥ ಬಿಸ್ನೆಸ್ನ ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಾರೆ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ನೀವು ನಿಜವಾಗ್ಲೂ ನಿಮ್ಮ ಕ್ವಶನ್ ಕೇಳ್ಬೇಡಿ, ಇದನ್ನ ನೀವು ಬಿಸ್ನೆಸ್ ಅಂತ ಟ್ರೀಟ್ ಮಾಡಿದರೆ
ನೀವು ಕಸ್ಟಮರ್ನ ಬಿಲ್ಡ್ ಮಾಡ್ತಾ ಇದ್ದೀರಾ. ಸೊ ಮೋಸ್ಟ್ ನೆಗ್ಲೆಕ್ಟೆಡ್ ಏರಿಯಾ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕಸ್ಟಮರ್. ಸೊ ಇಲ್ಲಿ ಕಸ್ಟಮರನ್ನು ಒಂದು ವರ್ಡೇ ಬಳಸೋದಿಲ್ಲ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಡಿಸ್ಟ್ರಿಬ್ಯೂಟರ್ಸ್ ಅಂತೀವಿ ಅಥವಾ ಪ್ರಾಸ್ಪೆಕ್ಟ್ ಅಂತೀವಿ, ಕಸ್ಟಮರ್ ಅನ್ನೋ ಒಂದು ಪದನೇ ಇಲ್ಲಿ ತಗೊಳೋದಿಲ್ಲ. ಯಾಕೆ ಅಂದರೆ ಇದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಆದ್ರಿಂದ ಇಲ್ಲಿ ಯಾರು ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಕಂಪ್ನಿ ಜೊತೆ ಅಸೋಸಿಯೇಟ್ ಆಗಿ ಅಂದರೆ ಡಿಸ್ಟ್ರಿಬ್ಯೂಟರ್ ಆದಮೇಲೆ ಆ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸೆಲ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ. ಅಂದರೆ ಸೇಲ್ಸ್ನ ಮೋಸ್ಟ್ ನೆಗ್ಲೆಕ್ಟೆಡ್ ಏರಿಯಾ ಆಗಿ ತೊಗೊಂಡಿದ್ದೀವಿ ನಾವು ಇದರಲ್ಲಿ. ಯಾಕಂದರೆ ಸೆಲ್ಲಿಂಗ್ ಅನ್ನೋದು ತುಂಬ ನಿಷ್ಕೃಷ್ಟವಾಗಿ ನೋಡ್ತೀವಿ. ಯಾರು ನಿಮ್ಮ ಮುಂದೆ ಕೂತಿ ಸರ್ ಇದು ನಾವು ಈ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡಬೇಕಂತ ಕೇಳಿದ ತಕ್ಷಣ ಇಲ್ಲ ಸರ್ ಪ್ರಾಡಕ್ಟ್ ಏನೋ ಸೇಲ್ ಮಾಡೋಂಗಿಲ್ಲ, ಜಸ್ಟ್ ಒಂದು 4 ಜನಕ್ಕೆ ಈಗ ಲಕ್ಸ್ನ ಹೆಂಗೆ ಐಶ್ವರ್ಯ ರೈ ಪ್ರಮೋಟ್ ಮಾಡ್ತಾರೆ, ಅಮಿತಾಬ್ ಬಚ್ಚನ್ ನವರತ್ನ ತೈಲನ ಹೆಂಗೆ ಪ್ರಮೋಟ್ ಮಾಡ್ತಾರೆ, ಅದೇ ರೀತಿ ನಾವು 4 ಜನಕ್ಕೆ ಪ್ರಮೋಟ್ ಮಾಡಿದ್ರೆ ಮುಗಿತು, ಸೇಲ್ಸ್ ಏನೂ ಇಲ್ಲ, ಇಲ್ಲಿ ಸೇಲ್ಸ್ ಮಾಡೋಂಗೇ ಇಲ್ಲ ಅಂತ ಎದುರುಗಡೆ ಇರೋಂಥ ವ್ಯಕ್ತಿಗೆ ನಾವು ಸೇಲ್ಸ್ ಬಗ್ಗೆ ನಾವು ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ಅರ್ಥ ಮಾಡ್ಕೊಳ್ಳಿ, ಯಾರು ಸೇಲ್ಸ್ನ ಏಟ್ ಮಾಡ್ತಾರೆ, ಸೇಲ್ಸ್ನ ನಿಷ್ಕೃಷ್ಟವಾಗಿ ಮಾಡ್ತಾರೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಯಾವ ಡೈರೆಕ್ಟ್ ಸೆಲ್ಲಿಂಗ್ ಅಂತಲ್ಲ ಯಾವ ಬಿಸ್ನೆಸ್ಸಿಗೂ ಅವರು ಬರೋಂಗಿಲ್ಲ. ಅವರು ಎಂಪ್ಲಾಯ್ ಆಗೋಕ್ಕೆ ಲಾಯಕ್ಕಾಗಿರ್ತಾರೆ. ಯಾಕಂದರೆ ಸೇಲ್ಸ್ ಈಸ್ ಈಕ್ವಲ್ ಟು ಇನ್ಕಮ್, ಸೇಲ್ಸ್ ಈಸ್ ಈಕ್ವಲ್ ಟು ಇನ್ಕಮ್. ಸೊ ಆದ ಕಾರಣ ಸೇಲ್ಸ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ತಗೊಳ್ಳಿ, ಒಂದು ಕಂಪ್ನಿಗೆ ಎಲ್ಲ ಡಿಪಾರ್ಟ್ಮೆಂಟು ಕೈಯಿಂದ ದುಡ್ಡು ಹೋಗುತ್ತೆ. ಸೇಲ್ಸ್ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಕಂಪ್ನಿಗೆ ದುಡ್ಡನ್ನ ತಗೊಂಡು ಕೊಡುತ್ತೆ. ಅಂದರೆ ನಿಮ್ಗೆ ಇನ್ಕಮ್ ಬೇಕು ಅಂದರೆ ಯು ಶುಡ್ ಬಿ ಅ ಪಾರ್ಟ್ ಆಫ್ ಸೇಲ್ಸ್. ಬಟ್ ಅಂಥ ಒಂದು ಅದ್ಭುತವಾದ ಒಂದು ಡಿವಿಷನ್ನ ಅನ್ನೋ ಒಂದು ಅದ್ಭುತವಾದ ಒಂದು ಪಾರ್ಟ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಅದನ್ನು ನಾವು ಸೇಲ್ಸ್ ಅಂತ ಹೇಳ್ಕೊಳೋದಕ್ಕೆ ನಮ್ಮಲ್ಲಿ ಹೆಮ್ಮೆ ಇಲ್ಲ. ಸೊ ವಿ ಆರ್ ನಾಟ್ ಪ್ರೌಡ್ ಟು ಬಿ ಎ ಸೇಲ್ಸ್ ಪರ್ಸನ್. ಸೊ ಇದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ 25 ವರ್ಷದಿಂದ ನಡೀತಿರೋಂಥ ಒಂದು ಪ್ರಾಕ್ಟೀಸ್. ಆದ ಕಾರಣದಿಂದ ಸೇಲ್ಸ್ನ ತುಂಬ ನಿಷ್ಕೃಷ್ಟವಾಗಿ ನೋಡಿ ಸೇಲ್ಸ್ ಮಾಡೋಂಗಿಲ್ಲ ಅಂತ ಅವ್ರ ಜನಕ್ಕೆ ತುಂಬಿ ಇದು ಜಾಯ್ನಿಂಗ್ ಅಂತ ಹೋಗಿ ಸಿಕ್ತವ್ರಿಗೆಲ್ಲ ಫ್ರೀ ಐ ಡಿ ಇದೆ ಅಂತ ಹೇಳ್ಬಿಟ್ಟು ಜಾಯ್ನಿಂಗ್ ಮಾಡ್ಕೊಂಡು ಐ ಡಿಗಳೆಲ್ಲ ಇನ್ಆಕ್ಟಿವ್ ಆಗಿ ಇವತ್ತು ಅವ್ರಿಗೋಗಿ ಅರ್ಧಂಬರ್ಧ ವಿಷಯ ತಿಳಿದವರು ಅರ್ಧ ಬಾಟ್ಲಿ ನೀರು ಹೆಂಗೆ ಕುಲ್ಕೋತೋ ಅದೇ ರೀತಿ ಕುಲುಕ್ತಾ ಸುತ್ತಮುತ್ತ ಪರಿಸರದಲ್ಲಿ ಹೋಗಿ ಇವತ್ತು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಯಾರು? ಈ ಇಂಡಸ್ಟ್ರಿ ಗ್ರೋತ್ ಆಗಿಲ್ಲ ಅಂದರೆ ಇವತ್ತು ನಾವು ನೀವೇ ಕಾರಣ. ಯಾಕಂದರೆ ನಾವು ಒಂದು ಡೈರೆಕ್ಟ್ ಸೆಲ್ಲಿಂಗಲ್ಲಿ ನಾವು ಒಳಗಾಗಿ ಪಾರ್ಟ್ ಆಗಿ ನಾವು ಈ ಪ್ರೊಫೆಷನ್ನ ಪ್ರೀತಿಸ್ತೇನೆ. ನಾವು ಬೇರೆ ರೀತಿ ಇನ್ಕಮ್ ಬರೀ ಮನಿ ಓರಿಯೆಂಟೆಡ್ ಮೈಂಡೆಡ್ ಆಗಿ ಸೊ ಜನ ಜಾಯ್ನಿಂಗ್ ಮಾಡೋದೇ ಒಂದು ಉದ್ದೇಶ ಆಗ್ತಾ ಬರೀ ಜನ ಜಾಯ್ನಿಂಗ್ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಪರ್ಸನಲ್ ಪ್ರೊಡಕ್ಟಿವಿಟಿ ಬಗ್ಗೆ ಗಮನ ಕೊಡ್ತಿಲ್ಲ. ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಬೆಳೀತಾ ಇಲ್ಲ. ಒಂದು ಕಂಪ್ನಿ ನೀವು ಡಿಸ್ಟ್ರಿಬ್ಯೂಟರ್ ಆಗಿದ್ದೀರ ಅಂದರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವೇನು ಆಗಿದ್ದೀರ ಅಂತ ಆಬ್ಜೆಕ್ಟಿವ್ ಅರ್ಥ ಮಾಡ್ಕೊಳ್ಳಿ. ಟ್ರೆಡಿಷನಲ್ ಮೆಥಡಲ್ಲಿ ಒಂದು ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತಿಲ್ಲ, ಆದ್ದರಿಂದ ನನ್ನ ನೆಟ್ವರ್ಕ್ ಮುಖಾಂತರ ಈ ಪ್ರಾಡಕ್ಟ್ನ ಮೂವ್ ಮಾಡ್ತೀನಿ. ಸೊ ದಟ್ ಕಂಪ್ನಿ ಕಮಿಷನ್ ಕೊಡುತ್ತೆ. ಕಂಪ್ನಿ ಮೂವ್ ಮಾಡಬೇಕಂದ್ರೆ ವಿ ನೀಡ್ ಟು ಸೇಲ್ ದ ಪ್ರಾಡಕ್ಟ್. ಸೇಲ್ಸ್ ಮಾಡ್ದೇನೆ ನಾವು ಪ್ರಾಡಕ್ಟ್ನ ಮೂವ್ಮೆಂಟ್ ಮಾಡೋಕ್ಕಲ್ಲ. ಸೇಲ್ಸ್ ಮಾಡ್ತಿದ್ದೇನೆ ವಿ ಆರ್ ಬಿಲ್ಡಿಂಗ್ ಕಸ್ಟಮರ್ಸ್ ಫಾರ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್. ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸಿಗೆ ಕಸ್ಟಮರ್ ಬಿಲ್ಡ್ ಮಾಡ್ತಿದ್ದೀವಿ ಅಂದರೆ ನಮಗೇನು ಸಿಗುತ್ತೆ? ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಸೊ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ನಾವೆಷ್ಟು ಪ್ರಾಡಕ್ಟ್ ನಾಲೆಜ್ ತೊಗೊಂಡಿದ್ದೀವಿ, ಪ್ರಾಡಕ್ಟ್ನ ಅರ್ಥ ಮಾಡ್ಕೊಂಡಿದ್ದೀವಿ, ಹಾಗೂ ಜನಗಳನ್ನೇ ಕಸ್ಟಮರ್ ಬಿಲ್ಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇವತ್ತು ಒಂದು ವಿಪರ್ಯಾಸ ಏನಂದರೆ ಈ ಏರಿಯಾ ಪರ್ಸ್ನಲ್ ಪ್ರೊಡಕ್ಟಿವಿಟಿ ಅನ್ನೋ ಒಂದು ಏರಿಯಾ, ಅಂದರೆ ಒಬ್ಬ ಸೆಲ್ಫಾಗಿ ನಾವೇನು ಒಂದು ಪ್ರೊಡಕ್ಟಿವಿಟಿ ತೋರಿಸ್ಬೋದು ಅದನ್ನು ನಾವು ಗಮನ ಕೊಡದೆ ಬರೀ ನೀವು ಬಂದರೆ ಏನು ಮಾಡಬೇಕು? ಲೀಸ್ಟ್ ಮಾಡಿ ಜನಕ್ಕೆ ಹೋಗ್ಬಿಟ್ಟು ಪ್ಲ್ಯಾನ್ ಹೇಳಿ, ಲೀಸ್ಟ್ ಮಾಡಿ ಜನಕ್ಕೆ ಹೋಗಿ ಪ್ಲ್ಯಾನ್ ಹೇಳಿ, ಲೀಸ್ಟ್ ಮಾಡಿ ಜನಕ್ಕೆ ಹೋಗಿ ಪ್ಲ್ಯಾನ್ ವಾಟ್ ಇಸ್ ಪ್ಲ್ಯಾನ್? ಅಲ್ಲಿ ಯಾವ ರೀತಿ ದುಡ್ಡು ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ಹೊರತು ನೀನು ಒಬ್ಬ ಡಿಸ್ಟ್ರಿಬ್ಯೂಟರ್ ಆದರೆ ಇಷ್ಟು ಕಂಪ್ನಿಯ ಪ್ರಾಡಕ್ಟ್ನ ಓನರ್ಶಿಪ್ನ ನೀನು ತೊಗೊತಿದೆಯಾ, ಕಂಪ್ನಿಯ ಪ್ರಾಡಕ್ಟ್ನ ಅರ್ಥ ಮಾಡ್ಕೊಂಡು ನೀನು ಸುತ್ತ ಒಂದು ಕಸ್ಟಮರ್ ನೆಟ್ವರ್ಕ್ನ ಡೆವಲಪ್ ಮಾಡಬೇಕು. ತದನಂತರ ಯಾವ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೋ ಆ ಸ್ಯಾಟಿಸ್ಫೈಡ್ ಕಸ್ಟಮರ್ಗೆ ಅವನಿಗೆ ನಿಮ್ಮ ಪ್ರಾಡಕ್ಟ್ ಮೇಲೆ ಒಂದು ನಂಬಿಕೆ ಹುಟ್ಟಿದ್ರೆ ಆ ವ್ಯಕ್ತಿ ಹತ್ರ ಹೋಗಿ ನೋಡಿ ಈಗ ನಿಮಗೆ ನಂಬಿಕೆ ಹುಟ್ಟಿದೆ, ನೀನು ಈ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟ್ ಸಹ ಮಾಡ್ಬೋದು, ಮಾಡಿದಾಗ ನಿಮ್ಗೆ ಇಂತಿಂಥ ಇನ್ಕಮ್ನ ಕಂಪ್ನಿ ಕೊಡುತ್ತೆ ಅಂತ ತಿಳಿಸ್ಕೊಡೋದೇ ಈ ಬಿಸ್ನೆಸ್. ಆದರೆ ನಾವಿಲ್ಲಿ ಪ್ರಾಡಕ್ಟ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡದೆ ಮೆಂಬರ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡೋದಕ್ಕೆ ಜನ ಹೋಗ್ತಾ ಇದ್ದಾರೆ. ಬಿಗರ್ ದಿ ನೆಟ್ವರ್ಕ್ ಬಿಗರ್ ದಿ ಇನ್ಕಮ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಹೋಗಿ ಸೊ ಇದೊಂದು ಪ್ರಾಕ್ಟೀಸ್ ಬಿಲ್ಡ್ ಮಾಡಿ ಏನು ಮಾಡ್ತಾ ಇದ್ದೀವಿ ಅಂದರೆ ನೆಟ್ವರ್ಕ್ ಬಿಲ್ಡ್ ಮಾಡಬೇಕನ್ನೋ ಒಂದು ಭರದಲ್ಲಿ ಪ್ರಾಡಕ್ಟ್ ಸೆಲ್ಲಿಂಗ್ನ ಒಂದು ನೆಗ್ಲೆಕ್ಟೆಡ್ ಪೋರ್ಷನ್ ಆಗಿ ತೊಗೊಂಡು ಬರೀ ಮೆಂಬರ್ನ ಜಾಯಿನ್ ಮಾಡಿ ಅವರಿಗೆ ಪರ್ಚೇಸ್ ಮಾಡಿಸೋವಂಥ ಬರೋಕ್ಕೆ ಇದು ಪರ್ಚೇಸಿಂಗ್ ಬಿಸ್ನೆಸ್ ಆಗ್ತಿದೆ. ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳೋಕ್ಕಿಂತ ಡೈರೆಕ್ಟ್ ಪರ್ಚೇಸಿಂಗ್ ಬಿಸ್ನೆಸ್ ಆಗ್ತಿದೆ. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ನಾಟ್ ಎ ಪರ್ಚೇಸಿಂಗ್ ಬಿಸ್ನೆಸ್, ಇಟ್ಸ್ ಎ ಸೆಲ್ಲಿಂಗ್ ಬಿಸ್ನೆಸ್. ಸೊ ನೀವು ನಿಜವಾಗ್ಲೂ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇನ್ಕಮ್ ತೊಗೊಬೇಕು, ಡೈರೆಕ್ಟ್ ಸೆಲ್ಲಿಂಗಲ್ಲಿ ಒಂದು ದೊಡ್ಡ ಮಟ್ಟದ
ಸಕ್ಸಸ್ ಕಾಣಬೇಕು ಅಂದರೆ ಯು ಶುಡ್ ಸ್ಟಾರ್ಟ್ ಲವಿಂಗ್ ಸೇಲ್ಸ್ನ ಪ್ರೀತಿಸಬೇಕು. ಲರ್ನ್ ಟು ಸೆಲ್ ಅಂತ ಸೇಲ್ಸ್ ಮಾಡಬೇಕು. ನಿಮ್ಮ ಕಂಪನಿಯ ಪ್ರಾಡಕ್ಟಿಗೆ ಕಸ್ಟಮರ್ನ ಬಿಲ್ಡ್ ಮಾಡಬೇಕು. ನಿಮ್ಮ ಕಂಪನಿಯ ಪ್ರಾಡಕ್ಟಿಗೆ ನೀವು ಕಸ್ಟಮರ್ ಬಿಲ್ಡ್ ಮಾಡಿದ್ಮೇಲೆ ಅವರು ನಿಮ್ಮ ಕಂಪನಿಯ ಫ್ರಾಂಚೈಸಿಗಳಿಗೆ ಹೋಗಿ ಪರ್ಚೇಸ್ ಮಾಡಬಾರ್ದು, ನಿಮಗೆ ಕಾಲ್ ಮಾಡಬೇಕು. ಸೊ ಇನ್ನೇನಾದ್ರು ನೀವು 50 to 100 ಕಸ್ಟಮರ್ಸ್ ನೀವೇ ಸೆಟ್ ಮಾಡಿದ್ದೀರಾ ಒಂದು ವರ್ಷದಲ್ಲಿ ಅಂದರೆ, ಸೊ ಕಂಪನಿಯಿಂದ ನಿಮ್ಗೇನು ಮಾರ್ಜಿನ್ಸ್ ಸಿಗುತ್ತೆ ರಿಟೇಲ್ ಆಗಿ 20 to 25, 30, 50 ಎಲ್ಲ ರೀತಿ ಮಾರ್ಜಿನ್ಸ್ಗಳಿದ್ದಾವೆ. ಸೊ ಆ ಮಾರ್ಜಿನ್ಸ್ಗಳನ್ನ ನೀವು ಅನುಭವಿಸ್ಬೇಕು ಅಂದರೆ ನಿಮಗೆ ಮಂತ್ 100 ಕಸ್ಟಮರ್ಸ್ ಕಾಲ್ ಮಾಡಿ ನನಗೆ ಈ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ಬೇಕು ಅಂತಿದ್ದಾರೆ ಅಂದರೆ ಯು ವಿಲ್ ಡೆವಲಪ್ ಆಸ್ ಎ ಡಿಸ್ಟ್ರಿಬ್ಯೂಟರ್. ದೆನ್ ಅವರಲ್ಲಿ ಯಾರು ಸ್ಯಾಟಿಸ್ಫೈಡ್ ಕಸ್ಟಮರ್ ಇದ್ದಾರೋ ಅವ್ರಿಗೆ ಕೂತ್ಕೊಂಡು ಅವ್ರಿಗೆ ಸಮಾಧಾನವಾಗಿ ಈ ಬಿಸ್ನೆಸ್ನ ಎಕ್ಸ್ಪ್ಲೈನ್ ಮಾಡಿ ಅವರು ಅಲ್ಲಿಂದ ನೆಟ್ವರ್ಕ್ ಡೆವಲಪ್ ಮಾಡೋದೇ ಇದು ಬಿಸ್ನೆಸ್ಸು. ದಯವಿಟ್ಟು ನಿಜವಾಗ್ಲೂ ನೀವು ಈ ಬಿಸ್ನೆಸ್ನ ಹಾಗೂ ಈ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಮಾಡಬೇಕು ಅಂತಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ, ಡೈರೆಕ್ಟ್ ಸೆಲ್ಲಿಂಗಲ್ಲಿ ಜಾಯ್ನಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಜಾಯ್ನಿಂಗ್ ಮಾಡಬೇಕು. ಇಟ್ಸ್ ಅ ಪಾರ್ಟ್. ರಿಕ್ರೂಟ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಬಿಸ್ನೆಸ್. ಸೇಲ್ಸ್ ಆ್ಯಂಡ್ ರಿಕ್ರೂಟ್ಮೆಂಟ್ ಆರ್ ದ 2 ಐಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಸೇಲ್ಸ್ನ ನಾವು ತುಂಬ ನೆಗ್ಲೆಕ್ಟ್ ಮಾಡಿ ರಿಕ್ರೂಟ್ಮೆಂಟ್ ಮೇಲೆ ಈಗ ಏನಾಗಿದೆ ಅಂದರೆ 5% ಸೇಲ್ಸ್, 95% ರಿಕ್ರೂಟ್ಮೆಂಟ್ ಆಗಿದೆ. ದಯವಿಟ್ಟು ಇದನ್ನು 50% ಎರಡೂ ಪೋರ್ಷನ್ ಆಗಿ ತೊಗೊಂಡು ನೀವು ಇದನ್ನು ಡೆವಲಪ್ ಮಾಡಿದೆ ಆದರೆ ಇದು ನಿಮಗೆ ಕೆರಿಯರ್ ಆಗುತ್ತೆ. ಇಲ್ಲ ಅಂದರೆ ಫಸ್ಟ್ರೇಟ್ ಆಗ್ತೀರಾ. ಯಾಕೆ ಗೊತ್ತಾ, ನಿಮ್ಮ ಅಂಡರ್ ಲಕ್ಷಾಂತರ ಐಡಿ ಇರುತ್ತೆ, ತಿರುಗಿ ನೋಡಿದ್ರೆ ಆಕ್ಟಿವ್ ಆಗಿ 25 to 30 ಜನ ಇರ್ತಾರೆ. ನೀವು ಎಷ್ಟೇ ಕಷ್ಟಪಡಿ 1 ವರ್ಷ 2 ವರ್ಷ ನಿಮ್ಮ 1000 ಐಡಿ ಇರುತ್ತೆ, ನಿಮ್ಮ ಹತ್ರ ನೋಡೋಕೆ 50 ಜನ ಇರೋದಿಲ್ಲ ಆಕ್ಟಿವ್ ಆಗಿ, ಬರೀ 50 ಜನನೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಆದ್ರಿಂದ ಒಬ್ಬ ಡಿಸ್ಟ್ರಿಬ್ಯೂಟರ್ನ ನೇಮಕ ಮಾಡ್ಬೇಕಾದ್ರೆ ಅಂದರೆ ರಿಕ್ರೂಟ್ ಮಾಡ್ಬೇಕಾದ್ರೆ ದಯವಿಟ್ಟು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇವರು ನನಗೆ ಪಾರ್ಟ್ನರ್ ಆಗ್ತಾರಾ, ಇವರು ನನ್ನ ಪ್ರಾಡಕ್ಟ್ ನಾಲೆಜ್ನ ಅರ್ಥ ಮಾಡ್ಕೊತಾರಾ, ಬಿಸ್ನೆಸ್ ಅರ್ಥ ಮಾಡ್ಕೊತಾರಾ, ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದಾ, ಅದನ್ನ ಅರ್ಥ ಮಾಡಿಸ್ಬೇಕಂದ್ರೆ ಫಸ್ಟ್ ಪ್ರಾಡಕ್ಟ್ನ ಅರ್ಥ ಮಾಡ್ಕೊಂಡಿದ್ದಾರಾ, ಪ್ರಾಡಕ್ಟಲ್ಲಿ ನಂಬಿಕೆ ಇದಾ, ಈ ಪ್ರಾಡಕ್ಟ್ನ ಅವ್ರು ತಗೊಂಡೋಗಿ ಜನಗಳಿಗೆ ತಲುಪಿಸ್ಬೋದಾ, ಅದನ್ನ ಅರ್ಥೈಸ್ಕೊಳ್ಳಿ. ಆದ್ರಿಂದ ಸೊ ಸ್ಟಾರ್ಟ್ ಬಿಲ್ಡಿಂಗ್ ಕಸ್ಟಮರ್, ಇನ್ಕ್ರೀಸ್ ಯುವರ್ ಪರ್ಸನಲ್ ಪ್ರೊಡಕ್ಟಿವಿಟಿ. ಸೊ ನಿಮಗೆ ಕಂಪನಿಯ ಒಂದು ಹೈಯೆಸ್ಟ್ ರ್ಯಾಂಕ್ ಆಗಬೇಕು ಅಂದರೆ ಲಕ್ಷಾಂತರ ಜನಗಳ ಅಗತ್ಯ ಇಲ್ಲ. ಕೆಲವೇ ಜನಗಳಿಗೆ ಕರೆಕ್ಟಾಗಿ ಬಿಸ್ನೆಸ್ ಹೇಳೋ ಮುಖಾಂತರ ಅವರಿಂದ ಬಿಸ್ನೆಸ್ ಡೆವಲಪ್ ಮಾಡೋದೇ ಈ ಬಿಸ್ನೆಸ್ಸು. ಸೊ ಇದು ಏನಾಗಿದೆ ಅಂದರೆ 25 ವರ್ಷದಿಂದ ಜನಗಳಿಗೆ 5% ಸೇಲ್ಸ್, 95% ರಿಕ್ರೂಟ್ಮೆಂಟ್ ಅನ್ನೋ ಕಾನ್ಸೆಪ್ಟಿಗೆ ಹೋಗ್ಬಿಟ್ಟು ಜಾಯ್ನಿಂಗ್ ಅಂತ ಹೋಗಿ ಜಾಯ್ನಿಂಗ್ ಮೇಲೆ ಬಿದ್ದು ಅವರಿಗೆ ಕರೆಕ್ಟಾಗಿ ಪ್ರಾಪರ್ ಎಜುಕೇಟ್ ಮಾಡದೆ, ಈ ಬಿಸ್ನೆಸ್ನ ಸರಿಯಾಗಿ ಅರ್ಥೈಸದೆ ಅವ್ರು ಅರ್ಧಂಬರ್ಧ ಬಿಸ್ನೆಸ್ ಮಾಡಿ ಅರ್ಧಂಬರ್ಧ ಬೆಂದಿರೋ ಅಕ್ಕಿ ಅನ್ನ ತಿನ್ನಕ್ಕೂ ಯೋಗ್ಯ ಇರಲ್ಲ. ಅದೇ ರೀತಿ ಅರ್ಧಂಬರ್ಧ ಬೆಂದಿರೋಂಥ ಡಿಸ್ಟ್ರಿಬ್ಯೂಟರ್ಸ್ಗಳು ಇವತ್ತು ಮಾರ್ಕೆಟಲ್ಲಿ ಹೋಗಿ ಈ ಇಂಡಸ್ಟ್ರಿ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ಹೊಸ ವ್ಯಕ್ತಿಯಿಂದ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇಲ್ಲ, ಒಂದಲ್ಲ ಒಂದು ರೀತಿ ಒಂದು ಕಾನ್ಸೆಪ್ಟಿಗೆ ಒಳಗಾಗಿ ಅದರಿಂದ ಸರಿಯಾಗಿ ಅರ್ಥೈಸ್ಕೊಂಡೇ ಇವತ್ತು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ ನೀವು ತಿಳ್ಕೊಳ್ಬೇಕಾದ ವಿಷಯ. ಸೊ ಇಫ್ ಯು ಆರ್ ಎ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಇಫ್ ಯು ಆರ್ ಎ ಡೈರೆಕ್ಟ್ ಸೆಲ್ಲರ್, ಇಫ್ ಯು ಆರ್ ಎ ನೆಟ್ವರ್ಕ್ ಮಾರ್ಕೆಟರ್, ಪ್ಲೀಸ್ ಟ್ರೈ ಟು ಲರ್ನ್ ಸೆಲ್ಲಿಂಗ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸನಲ್ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಳಿ, ಕಸ್ಟಮರ್ ಬೇಸ್ನ ಕ್ರಿಯೇಟ್ ಮಾಡಿ, ತದನಂತರ ಸ್ಯಾಟಿಸ್ಫೈಡ್ ಕಸ್ಟಮರ್ಗೆ ಹೋಗಿ ಬಿಸ್ನೆಸ್ ಹೇಳಿ, ಬಿಸ್ನೆಸ್ನ ಮುಂದುವರಿಸಿ. ಆವಾಗ ನೀವು ನಿಜವಾದ ಒಂದು ರೆವಿನ್ಯೂನ, ನಿಜವಾದ ಒಂದು ಸಕ್ಸಸ್ನ ಕಾಣಕ್ಕೆ ಸಾಧ್ಯ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಸೊ ದಟ್ ಆದರೂ ಇದನ್ನು ನಿಮ್ಮ ಟೀಮ್ಗಳಲ್ಲಿ ಶೇರ್ ಮಾಡಿ. ಸೊ ಅವರಿಗೂ ಈ ಇನ್ಫಾರ್ಮೇಷನ್ ತಲುಪಲಿ. ತುಂಬ ಜನ ಇವತ್ತು ಪ್ರೋಗ್ರಾಮ್ಗಳು, ದೊಡ್ಡ ಮೋಟಿವೇಶನ್ಗಳಿಗೆ ಒಳಗಾಗಿ ಬಿಸ್ನೆಸ್ ಜಾಯಿನ್ ಮಾಡಬೇಕಂತ ಹುಡುಕಾಡಿ ಸಿಕ್ದವ್ರಿಗೆಲ್ಲ ಈ ಬಿಸ್ನೆಸ್ ಹೇಳ್ತಾ, ಬಿಸ್ನೆಸ್ ಮಾಡೋಕ್ಕೆ ಒಂದು ಮೈಂಡ್ಸೆಟ್ ಇರಲಿಲ್ಲವ್ರನ್ನ, ಸೆಲ್ಲಿಂಗ್ ಮೈಂಡ್ಸೆಟ್ ಇರಲಿಲ್ಲವ್ರನ್ನೆಲ್ಲ ಕರ್ಕೊಬಂದು ಅವ್ರನ್ನ ಬಿಸ್ನೆಸ್ಸಲ್ಲಿ ನಾವು ಐಡಿ ಕ್ರಿಯೇಟ್ ಮಾಡಿ ಇನ್ಆಕ್ಟಿವ್ ಐಡಿ ಆಗಿ ನಾವು ಅನ್ಪ್ರೊಡಕ್ಟಿವ್ ಆಗ್ತಿದ್ದೀವಿ. ನಾವು ಪ್ರೊಡಕ್ಟಿವ್ ಆಗಬೇಕು ಅಂದರೆ ರೈಟ್ ಪೀಪಲ್ನ ಐಡೆಂಟಿಫೈ ಮಾಡೋದು ಈ ಬಿಸ್ನೆಸ್ನಲ್ಲಿ ತುಂಬ ಅಗತ್ಯ ಇದೆ. ಸೊ ಇಫ್ ಯು ಆರ್ ಐಡೆಂಟಿಫೈಂಗ್ ದ ರೈಟ್ ಪೀಪಲ್, ಯು ವಿಲ್ ಗೆಟ್ ರೈಟ್ ಅಮೌಂಟ್ ಆಫ್ ಬಿಸ್ನೆಸ್ ವಾಲ್ಯೂಮ್, ಸೊ ದಟ್ ಯು ವಿಲ್ ಗೆಟ್ ಎ ರೈಟ್ ಅಮೌಂಟ್ ಆಫ್ ಇನ್ಕಮ್. ಸೊ ಈ ಇಷ್ಟೆಲ್ಲ ವಿಷಯಗಳು ನಿಮಗೆ ಒಂದು ನಾಲೆಡ್ಜ್ ಗೇನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್.